ನಮಸ್ಕಾರ ಸ್ನೇಹಿತರೆ, ಇದು ನಮ್ಮೂರು ನೋಡ್ರಿ. ಅಂದ್ರೆ ನನ್ನ ತವ್ರ ಮನೆ ಸಾರವಾಡ ಈಶ್ವರ ದೇವಸ್ಥಾನ ಹಾಗೂ ನಮ್ಮ ಶಾಲೆ ಎಲ್ಲನೂ ಪ್ರತಿಯೊಂದೂ ಈ ವಿಡಿಯೋದೊಳಗೆ ಐತಿ. ಇದು ಹೆಣ್ಣು ಮಕ್ಕಳ ಶಾಲೆ. ನೋಡ್ತಿರ್ಬೋದು ನೀವು ಎಷ್ಟು ಚಂದ ನಮ್ಮೂರನ್ನು ನೋಡೋಕೆ. ನಮ್ಮೂರಂದ್ರೆ ನಮಗೊಂದು ದೊಡ್ಡ ಹೆಮ್ಮೆ ಇದ್ದಂಗೆ. ಎಷ್ಟು ಸೊಬಗು ಅನ್ನಿಸ್ತೈತಿ ನೋಡೋಕೆ. ಪ್ರತಿಯೊಂದು ದೇವಸ್ಥಾನಗಳು, ಪ್ರತಿಯೊಂದು ಶಾಲೆ ಎಲ್ಲ ತೋರಿಸಿವಿ ಈ ವಿಡಿಯೋದೊಳಗೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ. ಇದು ನಾವು ಕಲಿತಂಥ ಶಾಲೆ, ನಾವೆಲ್ಲ ಓಡಾಡಿದಂಥ ಜಾಗ. ಈಗ ನೋಡಿದ್ರೆ ಕಣ್ಣು ತುಂಬ್ತಾವೆ, ಅಷ್ಟು ಖುಷಿ ಅನ್ನಿಸ್ತೈತಿ. ನಮ್ಮೂರು ಗಾಂಧಿ ಚೌಕ ತಂದು ಐತಿ. ಇದೆಲ್ಲ ನೋಡ್ರಿ, ನಡುನಟ್ಟು ಚೌಡಿ ಕಟ್ಟಿ ಇದು ಊರಾಗೆಲ್ಲ ತಿರುಗಾಡೋದು ದೇವಸ್ಥಾನಗಳದಾವ ನೋಡ್ತಿರ್ಬೋದು ನೀವು. ಆಮೇಲೆ ರಾಯಣ್ಣನ ಸರ್ಕಲ್ ಐತಿ. ಪ್ರತಿಯೊಂದೂ ಇಲ್ಲಿ ಇದಿಲ್ಲ ಅನ್ನಲ್ಲ ನಮ್ಮ ಊರೊಳಗೆ, ಪ್ರತಿಯೊಂದೂ ಐತಿ. ಇದು ನೋಡ್ರಿ ಗ್ರಾಮ ಪಂಚಾಯತಿ, ಬಸ್ ನಿಲ್ದಾಣ, ಕನ್ನಡ ಶಾಲೆ, ಹೆಣ್ಣು ಮಕ್ಕಳದೊಂದು ಶಾಲೆ ಬೇರೆ, ಗಂಡು ಮಕ್ಕಳದೊಂದು ಬೇರೆ, ಪ್ರೌಢಶಾಲೆ ಒಂದು ಬೇರೆ, ಎಲ್ಲ ಪ್ರತಿಯೊಂದೂ ಐತಿ ನೋಡ್ರಿ. ನಮ್ಮೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಾರವಾಡ. ಇದು ಹೈಸ್ಕೂಲ್ದಾಗ ಹೋಗಾಗನ ಇಟ್ಟು ಗಿಡ ಎಲ್ಲ ಬಾಜುಕ್ ಹಚ್ಚಾರ. ಇಟ್ಟು ನೀಟಾಗಿ ಇಟ್ಟು ಚೆಂದ ಕಾಣ್ತೈತಿ ನಮ್ಮೂರು. ಇದು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೈಸ್ಕೂಲು. ಅಂದ್ರೆ ನಾನು ಕಲಿತಿದ್ದು ಇಲ್ಲಿ 8, 9, 10 ನೋಡ್ರಿ ಎಷ್ಟು ಚಂದ ಐತಿ ನಮ್ಮ ಶಾಲೆ. ಏನೋ ಒಂದು ಖುಷಿ ಅನ್ನಿಸ್ತೈತಿ ಈ ಶಾಲೆ ನೋಡೋಣ. ನಾವು ಇದೇ ರೂಮ್ ಒಳಗೆ ಇರ್ತಿದ್ವಲ್ಲ, ಇದೇ ಸ್ಟಾಪ್ ರೂಮಲ್ಲ, ನಾವು ಇಲ್ಲೇ ಇರ್ತಿದ್ವಲ್ಲ, ಇಲ್ಲೇ ಆಡ್ತಿದ್ದೀವಲ್ಲ. ಪ್ರತಿಯೊಂದು ಒಂದು ನೆನಪು ನನಗರೆ ಈ ವಿಡಿಯೋ ಮಾಡ್ಕೊಂಡು ಬರೋಣ ಒಂದು ಪ್ರತಿಯೊಂದು ನೆನಪಾಗ್ಬಿಡ್ತು. ಅಷ್ಟು ಖುಷಿ ಅನ್ನಿಸ್ತು. ನನ್ನ ಶಾಲೆ, ನಮ್ಮೂರು ಎಲ್ಲ ನೋಡೋಕೆ ಒಂದು ಹೆಮ್ಮೆ ಅನ್ನಿಸ್ತೈತಿ. ಅದ್ರಾಗ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಏನೋ ಒಂದು ದೊಡ್ಡ ಖುಷಿ ಇದ್ದಂಗೆ. ನನಗರೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ನಮ್ಮೂರ ಬಗ್ಗೆ. ನಮ್ಮ ಹೆಮ್ಮೆ ಅನ್ನಿಸ್ತೈತಿ. ಬಬಲಾದಿ ಸದಾಶಿವ ಮುತ್ಯ ಹುಟ್ಟಿದ ಸ್ಥಳ ಇದು. ಇಲ್ಲಿ ಹುಟ್ಟಿ ಅಲ್ಲಿ ಹೋಗಿ ನೆಲೆಸ್ಯಾರ ಅವರು. ನೀಡೋನಿ ಸ್ಪೆಷಲ್ ನ್ಯೂಸ್ ಅಂತೇಳಂದು ಒಂದು ಚಾನಲ್ ಐತಿ. ಆ ಚಾನಲ್ ಒಳಗೆ ಹೋಗಿ ನೋಡ್ರಿ ನೀವು ಬೇಕಂದ್ರೆ. ನಮ್ಮ ಸಾರವಾಡ ಬಗ್ಗೆ ಅವರು ಪ್ರತಿಯೊಂದು ಮಾಡ್ಯಾರ ನೋಡ್ರಿ. ಇದು ಬಾವಿ ಒಳಗೆ ಕುಡಿ ನೀರನ್ನು ಇರ್ತಾವೆ. 12 ತಿಂಗಳು ನೀರು ಜಕ್ಕೊಂಬಂದ್ರೂ ನೀರು ಕಡಿಮೆ ಆಗಲ್ಲ. ಪ್ರತಿಯೊಬ್ಬರು ಅಲ್ಲಿವೆ ನೀರು ಕುಡಿತಾರೆ ನೋಡ್ರಿ. ಇದು ನಮ್ಮ ಬಸ್ ಸ್ಟ್ಯಾಂಡು. ಹಂಗೆ ಊರು ದೇವಸ್ಥಾನಗಳು. ಇದು ದ್ಯಾಮದೇವಿ ದೇವಸ್ಥಾನ, ಇದು ದುರ್ಗಾದೇವಿ ದೇವಸ್ಥಾನ ನೋಡ್ರಿ. ಹುಚ್ಚವ್ವಾಯಿ, ದುರ್ಗಾಯಿ ಪ್ರತಿಯೊಂದೂ ಅದಾವು ದೇವರು. ಭಾಳ ದೇವಸ್ಥಾನಗಳು ಅದಾವೆ. ಒಂದು ಪ್ರಸಿದ್ಧವಾದ ಊರತ್ತ ಹೇಳ್ಬೋದು ನಮ್ಮದು. ಎಲ್ಲ ಕಡೆ ಭಾಳ ಪ್ರಚಾರ ಐತಿ. ಚಿಕ್ಕೈ ಮುತ್ಯ ನೆಲೆಸಿದಂಥ ಊರು. ಏನೋ ಒಂದು ನಮ್ಮೂರೊಳಗೆ ಏನೋ ಒಂದು ದೇವ್ರದ್ದು ಭಾಳ ಪವಾಡ ಐತಿ. ನೋಡ್ತಿರ್ಬೋದು ಶಾಲೆ ಒಳಗೆ ನಾವು ಹಿಂಗೆ ಕೂತು ಇದೇ ಡ್ರೆಸ್ಸ, ಇದೇ ಥರ ಪೇಂಟಿಂಗ್ ಮಾಡ್ಕೊತು ಹಿಂಗೆ ಕುಂದಿರ್ತಿದ್ದೀವಲ್ಲಪ್ಪ ಅನ್ನೋದು ಅದು ಒಂದು ಖುಷಿ. ಭಾಳ ಅಂದ್ರೆ ಭಾಳ ಒಂದು ಖುಷಿ ವಿಷಯ ಐತಿ ನಮಗೆ. ನೋಡ್ರಿ ನೀವು ನಮ್ಮ ಶಾಲೆ ಒಳಗೆ ಯಾವ ಥರ ಐತಿ ಅಂತೇಳಂದು ನೋಡ್ತಿರ್ಬೋದು. ರಂಗೋಲಿ ಡಿಸೈನ್ಗಳು ಅವು ಇವು ಎಲ್ಲ ದಿನ ವಾರಕ್ಕೊಮ್ಮೆ ಹಿಂಗೆ ಎಲ್ಲ ಥರ ಆಟ ಆಡ್ಸೋದನ್ನು ಎಲ್ಲನೂ ಮಾಡ್ತಿದ್ರು ನೋಡ್ತಿರ್ಬೋದು. ನಾವು ಇದೇ ಥರ ದೊಡ್ಡ ಗ್ರೌಂಡ್ ಐತಿ ನಮ್ಮದು ನೋಡ್ರಿ. ಹೀಗೆಲ್ಲ ಆಟ ಆಡ್ತಿದ್ದೀವಿ. ಪ್ರತಿ ವರ್ಷವೂ ಕ್ರೀಡಾಂಗಣ ಎಲ್ಲ ನಡೀತವೆ ಇಲ್ಲಿ ನೋಡ್ರಿ. ಇದು ನಮ್ಮ ದೇವಸ್ಥಾನ. ಪೂರ್ತಿ ಲೈಟಿಂಗ್ ಆದಮೇಲೆ ಹೆಂಗೆ ಕಾಣತೈತಿ ಅಂತ ಹೇಳೋದು ನೋಡ್ತಿರ್ಬೋದು. ನಮ್ಮ ಊರಿನ ಸೊಬಗು ನೋಡ್ರಿ. ಹಳ್ಳಿ ವಾತಾವರಣ ಅಂದ್ರೆ ಏನೋ ಒಂದು ದೊಡ್ಡ ಇದು ಇದ್ದಂಗೆ. ನಮ್ಮ ಸಾರವಾಡದ ಈಶ್ವರ ನಮ್ಮ ಎಲ್ಲರ ಆರಾಧ್ಯ ದೈವ ಇವ ಈಶ್ವರ ನೋಡ್ರಿ. ಹೆಂಗೈತಿ ನಮ್ಮೂರು, ಹೆಂಗೆ ಅನ್ನಿಸ್ತು ನಮ್ಮೂರ ಜಾತ್ರೆ ಒಳಗಿಂದೂ ಒಂದೈದು ಸ್ವಲ್ಪ ಆಗ್ತದೆ ನೋಡ್ರಿ. ಇಂಥವೆಲ್ಲ ದೊಡ್ಡ ದೊಡ್ಡ ಚಕ್ರಗಾಣಿ ಬಂದಿರ್ತಾವೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಅಂದು ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ. ನಿಮ್ಮೂರು ಹೆಂಗೈತೆ ಅಂದದನ್ನು ಹೇಳ್ರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.